ಬಿಜೆಪಿ ಕಾರ್ಯಕರ್ತ ಇವತ್ತು ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಪಾದಯಾತ್ರೆ ಅಲ್ಲ, ಭ್ರಷ್ಟಾಚಾರದ ವಿರುದ್ಧದ ಯುದ್ಧ. ನಾವಿವತ್ತು ಯೋಧನನ್ನ ನೋಡ್ತೀವಿ. ಇಡೀ ದೇಶವನ್ನ ಕಾಯುವಂತ ಯೋಧ ತನ್ನ ಪ್ರಾಣ ಕೊಟ್ಟು ಕಾಪಾಡ್ತಾನೆ ಈ ದೇಶವನ್ನ. ಅದೇ ರೀತಿ ದೇಶದೊಳಗಿರುವಂತ ಅಸ್ತಿತ್ವವನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂತ ವ್ಯವಸ್ಥೆಯನ್ನ ನಾವು ಕಂಡ್ಕೋಬೇಕು. ಆವಾಗಲೇ ನಮ್ಮ ಪ್ರಜಾಪ್ರಭುತ್ವ ಯಶಸ್ವಿ ಆಗೋದಕ್ಕೆ ಸಾಧ್ಯ. ಅದು ವ್ಯವಸ್ಥೆ ಉಳಿಯೋದಕ್ಕೆ ಸಾಧ್ಯ. ಪ್ರಜಾಪ್ರಭುತ್ವ ಯಶಸ್ವಿ ಆಗೋದಕ್ಕೆ ಸಾಧ್ಯ. ಇವತ್ತು ಏನಾಗ್ತಾ ಇದೆ, ನಾವು ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ದವರು ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಇವತ್ತು ಮೂಢ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಅಥವಾ ಹಿಂದುಳಿದ ವರ್ಗದಲ್ಲಿ ಕಿಟ್ಟಂತ ಮೀಸಲಾತಿ ಹಣಗಳು ಏನಿದಾವೋ ಅದನ್ನೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ ಅವರ ಕೆಲಸಗಳಿಗೋಸ್ಕರ. ಅವರು ವೈಯಕ್ತಿಕ ವಿಷಯ ಕೆಲಸಗಳಿಗೆ ಉಪಯೋಗಿಸ್ಕೊಂಡಿಲ್ಲ. ಅವ್ರು ಹೇಳಿದ್ರಲ್ಲಪ್ಪ, ಯಾವುದು ಪಂಚ ಗ್ಯಾರಂಟಿಗಳಿಗೆ ಉಪಯೋಗಿಸ್ಕೊಂಡು. ಪಂಚ ಗ್ಯಾರಂಟಿಗಳು ಯಾಕೆ ಉಟ್ಕೊಂಡ್ವು? ನರೇಂದ್ರ ಮೋದಿ ವಿರುದ್ಧ ಗೆಲ್ಲಕ್ಕಾಗ್ದಲ್ಲೇ ಉಟ್ಕೊಂಡವು. ಇದಕ್ಕಿಂತ ಮುಂಚೆ ಪಂಚ ಗ್ಯಾರಂಟಿ ಕೊಟ್ಟಿದ್ರು ಅವರು? ಕೊಟ್ಟಿರ್ಲಿಲ್ಲ. ಇವತ್ತೇನ್ ಹೇಳ್ತಿದ್ದಾರೆ, ನಾವು ಪಂಚ ಫ್ರೀ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟಿದೀವಿ, ಜನ ನಮ್ಮ ಪರವಾಗಿದ್ದಾವೆ ಅವರಿಗೋಸ್ಕರ ಅಂತ. ಆದ್ರೆ MP ಎಲೆಕ್ಷನ್ ಆದ ತಕ್ಷಣ ಏನಾಯ್ತು, ಫ್ರೀ ಗ್ಯಾರಂಟಿಗಳು ಕಿತ್ಕೊಂಡೋದು. ಇವತ್ತು ಗೃಹಲಕ್ಷ್ಮಿ ಯೋಜನೆ ಇಲ್ಲಿಗೆ 3-4 ತಿಂಗಳಾಯ್ತು, ಬಂದಿದೆಯಾ? ಬಂದಿಲ್ಲ. ಯಾಕೆ? ದುಡ್ಡಿಲ್ಲ ಖಜಾನಲ್ಲಿ, ಎಲ್ಲ ಕೊಟ್ಟು ಖಾಲಿ ಮಾಡಿದ್ವಿ. ಇವತ್ತು ಮೂಢ ಹಗರಣ ವಿರುದ್ಧ ಪಾದಯಾತ್ರೆ ಮಾಡ್ತಾ ಇದೀವಿ. ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ, ಸ್ವಾಮಿ, ಮೂಢ ಹಗರಣ ವಿರುದ್ಧ ಹೋರಾಟ ಮಾಡ್ತಾ ಇದೀವಲ್ಲ, 14 ಸೈಟು ಯಾವ ಕಡೆಯಿಂದ ಬಂದಿದ್ದು? ಹಿಂದುಳಿದ ವರ್ಗದಿಂದ ಕುಂಕುಮದ ಮುಖಾಂತರ ಬಂದಿದ್ದು. ನಿಮಗೆ ಕುಂಕುಮ ಕಂಡ್ರೆ ಭಯ, ಮತ್ ಸೈಟ್ಗಳು ತಗೊಂಡು ಏನ್ ಮಾಡ್ತೀಯ? ಕುಂಕುಮ ವಿರುದ್ಧ ಬಂದಂತ ಸೈಟ್ಗಳು ತಗೊಂಡು ಅದು ತಪ್ಪಲ್ವಾ? ಒಬ್ಬ ನಾವು ಅವ್ರ ಯಾತ್ರ ಅನುಯಾಯಿಗಳು ಕಾಂಗ್ರೆಸ್ನವರೆಲ್ಲ, ಮಾನ್ಯ ಮಹಾತ್ಮ ಗಾಂಧಿ ಅನುಯಾಯಿಗಳು. ಅವರ ಅಸ್ತಿತ್ವ ಆಧಾರಗಳನ್ನ ಟೋಪಿ ಹಾಕೊಂಡು ಅವರ ಅಸ್ತಿತ್ವಗಳನ್ನ ಹೇಳ್ಕೊಂಡ್ ಬಂದರು. ಆದ್ರೆ ಇವತ್ತು ಜನರಿಗೆ ಹೆಂಗ್ ಟೋಪಿ ಹಾಕೋದು ಅಂತ ಕರೆಕ್ಟಾಗಿ ಕಲ್ತ್ಬಿಟ್ಟಿದ್ದಾರೆ. ಅವ್ರು ಬಾರ ಸರಳತೆ, ಯಾವುದೋ ಮಹಾತ್ಮ ಗಾಂಧಿ ಅವರು ಸರಳತೆ ಜೀವನ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ತನ್ನ ಅಸ್ತಿತ್ವಕ್ಕಿಂತ ಅತಿ ಹೆಚ್ಚಾಗಿ ಹಣವನ್ನ ಆಗ್ಲಿ ಸಂಸ್ಕರಣೆ ಮಾಡಿದ್ರೆ ಅದನ್ನ ಅಪರಾಧ ಅಂತ ಲೆವೆಲ್ಗೆ ಹೇಳಿದ್ರು. ಆದ್ರೆ ಇವ್ರು ಏನ್ ಮಾಡಿದ್ರು, ಒಬ್ಬ ಮನುಷ್ಯನಿಗೆ 1 ಸೈಟ 2 ಸೈಟ ಬೇಕಾಗ್ತವೆ, 14 ಸೈಟ್ ಬೇಕಾ? ತಮ್ಮ ಹೆಂಡತಿ ಹೆಸರಲ್ಲಿ ಎಷ್ಟೊಂದು ಘೋಷಣೆ ಮಾಡಿದ್ರು, 24 ಲಕ್ಷ ಅಂತ ಎಲೆಕ್ಷನ್ಗಿಂತ ಮುಂಚೆ ಘೋಷಣೆ ಮಾಡಿದ್ರು. ಆದ್ರೆ ಇವತ್ತೇನ್ ಹೇಳಿದ್ರು, ನನಗೆ 50 ಲಕ್ಷಕ್ಕಿಂತ ಅಧಿಕ ಆಸ್ತಿ ಬೇಕು ಅಂತ ಕೇಳ್ತಾ ಇದಾರೆ. ವ್ಯವಸ್ಥೆ ಯಾವ ರೀತಿ ಬದಲಾಗ್ತಾ ಇದಾರೆ. ಇವತ್ತೇ ನೆಕ್ಸ್ಟ್ ಹೇಳ್ತಾ ಇದಾರೆ ವಾಲ್ಮೀಕಿ ಹಗರಣ 157 ಕೋಟಿ ಅಲ್ಲ 167-68 ಕೋಟಿ ಬರ್ತಾ ಇದೆ. ಅದರಲ್ಲಿ 96 ಕೋಟಿನೋ 97 ಕೋಟಿನೋ ವಾಪಸ್ ತಂದ್ಬಿಟ್ಟು ಹಗರಣ ಆಗಿದೆ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ಅವರೇ ಖುದ್ದಾಗಿ. ಇದೇ ದಿನೇಶ್ ಗುಂಡೂರಾವ್ ಹೇಳಿದ್ರು ವಿಧಾನಸೌಧದಲ್ಲಿ, ಬರೀ 3 ಲಕ್ಷ ಸಿಕ್ಕಿದ್ಕೆ ಪುಟ್ಕೋಸಿ ಅಂತ ಹೇಳಿದ್ರು. ಇದ್ಯಾವ ಪುಟ್ಕೋಸಿ ಹಂಗಾರ? ಇದು ಆನೆ ಪುಟ್ಕೋಸಿ ಇರಬೇಕು. ಕಾಂಗ್ರೆಸ್ ಪಕ್ಷದ ಆನೆ ಪುಟ್ಕೋಸಿನ ಹಾಕೊಂಡ್ಬಿಟ್ಟಿದ್ದಾರೆ ಇರೋ ಬರೋರೆಲ್ಲವ. ನಮಗ್ ಬೇಕಾಗಿರೋದೇನು? ಈಗ ಹೇಳ್ತಾ ಇದ್ದೀರಾ ಕಾಂಗ್ರೆಸ್ನವರು BJP ಅವರು ಹಗರಣಗಳು ಮಾಡಿದ್ದಾರೆ, 21 ಹಗರಣಗಳು ಮಾಡಿದ್ದಾರೆ ಅಂತ. ನಾನು BJP ಒಬ್ಬ ಕಾರ್ಯಕರ್ತ ಅಷ್ಟೇ. 21 ಹಗರಣಗಳು ಮಾಡಿದಾರಲ್ಲ, ನಿಮ್ದೇ ಅಧಿಕಾರ ಇದೆ, ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಾ, ಅದ್ರ ಬಗ್ಗೆ ತನಿಖೆ ಮಾಡಿಸಿ. ಹೊರ ಬಂದು ಪ್ರಚಾರ ಮಾಡೋದ್ರಿಂದ ಏನ್ ಸಿಗುತ್ತೆ ನಿಮಗೆ ಲಾಭ? ನೀವು ಮಾಡಿಸಿ ತೋರಿಸಿ ಜನಕ್ಕೆ. ಈಗ ಮೊನ್ನೆ ನಡೆದಂತೆ 108 ಅಪರಾಧ ಕೇಸ್, ಎಂತವೂ ಭ್ರಷ್ಟಾಚಾರದ ಕೇಸ್ಗಳಿದಾವೆ ಅಂತ ಹೇಳಿದ್ರೆ ತನಿಖೆ ಮಾಡಿಸಿ ಸ್ವಾಮಿ. ಯಾರು ಬೇಡ ಅಂದರು? ಇವತ್ತು ಹೇಳ್ತಾ ಇದಾರೆ DK ಶಿವಕುಮಾರ್ ಅವರು, ಪ್ರಜಾಪ್ರಭುತ್ವ ಸಂಕಷ್ಟದಲ್ಲಿದೆ. ಯಾವಾಗ ಸಂಕಷ್ಟದಲ್ಲಿರುತ್ತೆ ಪ್ರಜಾಪ್ರಭುತ್ವ ಇವರಿಗೆ? ಕಾವೇರಿ ನೀರು ತಮಿಳ್ನಾಡಿಗೆ ಹೋಗಿ ಇಡೀ ಕರ್ನಾಟಕ ಜನ ಬಾಯ್ ಬಡ್ಕೊಂಡಾಗ ಪ್ರಜಾಪ್ರಭುತ್ವ ಸಂಕಷ್ಟದಲ್ಲಿ ಇರ್ತೈತಿ. ಯಾರು ಭ್ರಷ್ಟಾಚಾರದ ವಿರುದ್ಧ ಹೋಗಿ ಪಾದಯಾತ್ರೆ ಮಾಡ್ತಾರೋ ಅವಾಗ ಪ್ರಜಾಪ್ರಭುತ್ವ ಸಂಕಷ್ಟದಲ್ಲಿ ಇರ್ತೈತಿ. ಭ್ರಷ್ಟಾಚಾರ ಪ್ರಭುತ್ವ ತಮ್ಮ ಮೈ ಮೇಲೆ ಹೇಳ್ಕೊಂಡಾಗ ಸಂಕಷ್ಟದಲ್ಲಿ ಇರ್ತೈತಿ. ಯಾರು ಸಂಕಷ್ಟದಲ್ಲಿರೋರು ನೀವಲ್ಲ, ಸಂಕಷ್ಟದಲ್ಲಿರೋರು ಜನಸಾಮಾನ್ಯರು. ಅವರ ಯಾವುದು ಕಡಿಮೆ ಹಿಂದುಳಿದ ವರ್ಗದ ದುಡ್ಡೇನಿದೆಯೋ ಅದನ್ನ ನೀವು ವೈಯಕ್ತಿಕವಾಗಿ ಬಳಸ್ಕೊಂಡಿದ್ದೀರಾ ನಿಮ್ಮ ಇಚ್ಛಾಶಕ್ತಿಗೋಸ್ಕರ. ಸಂಕಷ್ಟದಲ್ಲಿರೋರು ಯಾರು? ಹಿಂದುಳಿದ ವರ್ಗದವರು, ಅಮಾಯಕ ಜನರು, ಬಡಪಾಯಿ ಜನರು ಸಂಕಷ್ಟದಲ್ಲಿರೋದು. ಇದನ್ನ ಅರ್ಥ ಮಾಡ್ಕೋಬೇಕಾಗಿತ್ತೆ. ಸತ್ಯಮೇವ ಜಯತೆ ಅಂತ ಹೇಳಿದ್ರು. ಮೊನ್ನೆ ಏನೋ ಹೇಳ್ತಾ ಇದ್ರು, ಮೈಸೂರಲ್ಲಿ ಏನೋ ಮಾಡ್ತೀವಿ ನಾವು ಸತ್ಯಮೇವ ಜಯತೆ. ನಾನು ಕೇಳೋದಿಷ್ಟೇ, ಸತ್ಯಮೇವ ಜಯತೆ ಎಂದರೇನು? ಸತ್ಯದ ಪರವಾಗಿ, ನ್ಯಾಯಯುತ ಪರವಾಗಿ ಒಬ್ಬ ಜನನಾಯಕರಾದಂಥವ್ರು ಇಡೀ ಜನ ಸಮೂಹವನ್ನ ಕರ್ಕೊಂಡು ಹೋಗೋದು ಸತ್ಯಮೇವ ಜಯತೆ. ನೀವೇನ್ ಮಾಡ್ತೀರಾ? ವಾಲ್ಮೀಕಿ ಹಗರಣ ದುಡ್ಡು ತಿಂದ್ರೆ ಇವತ್ತು ನೋಡಿದ್ರೆ SC/ST ಒಬ್ಬ IPS ಅಧಿಕಾರಿ ಪ್ರಾಣ ತ್ಯಾಗ ಮಾಡಿದಾನೆ. ಯಾರಿಂದ ತ್ಯಾಗ ಮಾಡಿದ? ಸತ್ಯಮೇವ ಜಯತಿಯಿಂದ ಪ್ರಾಣ ತ್ಯಾಗ ಮಾಡಿದಾನ ಅವನು. ನೀವು ತಿಂದಿರೋ ದುಡ್ಡಿಂದ ಪ್ರಾಣ ತ್ಯಾಗ ಮಾಡಿದಾನ ಅವನು. ಇಂಥ ಎಷ್ಟೋ ಹಗರಣಗಳಿದಾವೆ ನಿಮ್ಮವು. ಖಡಕ್ ಅಧಿಕಾರಿಗಳ ಹಗರಣಗಳು ಬೇಕಾದಷ್ಟಿದಾವೆ. ಇವತ್ತು ಬೆಳಕಿಗೆ ಬಂದಿರೋದು ಕೇವಲ ಕಡ್ಲೆ ಬೀಜದ ಸಿಪ್ಪೆ. ಪ್ರತಿ ಹಳ್ಳಿಯಲ್ಲೂ ಕೂಡ ಗೋಮಾಳಗಳು ನುಂಗಿದ್ದಾರೆ. ಸಿಟಿ ಝೋನ್ಗಳಿಗಂತೂ ಅವ್ರ ಲೆಕ್ಕಕ್ಕೆ ಇಲ್ಲ.
ಇವತ್ತು ಹಿಂದುಳಿದ ವರ್ಗದವಂತವ್ರು ಅಂದ್ರೆ ಸ್ಯಾನಿಟರಿ ಕ್ಲೀನ್ ಮಾಡೋರು, ಸ್ಯಾನಿಟರಿ ಸ್ಕ್ಯಾವೆಂಚರ್ಸ್ ಅಂತ ಏನ್ ಹೇಳ್ತೀವೋ, ಅವರು ಪ್ರತಿಭಟನೆ ಮಾಡಿದ್ರು. ಎಲ್ಲಿ? ಇದೇ ಫ್ರೀಡಂ ಪಾರ್ಕ್ ಅಲ್ಲಿ. ಕೇಳಿದ್ರ? ಅವ್ರ ಮನವಿ ಸಲ್ಲಿಸಿದ್ ಕೇಳಿದ್ರ? ಅವರಿಗೆ 2020ದಲ್ಲಿ ಸರ್ ಇಷ್ಟು ವರ್ಷದಿಂದ ಸ್ಯಾನಿಟರಿ ಸ್ಕ್ಯಾವೆಂಚರ್ ಅಲ್ಲಿ ನನ್ನ ಗಂಡ ತೀರ್ಕೊಂಡೋದ, ನನಗೆ ಹಕ್ಕುಪತ್ರ ಕೊಡಿ, 2020ರಲ್ಲಿ ಬದುಕ್ತಾ ಇದ್ದೀನಿ ಅಂದ್ರೆ ಹಕ್ಕುಪತ್ರ ಕೊಡಕ್ಕಿಲ್ಲ. ಆದ್ರೆ ನಿಮಗೆ 14 ಸೈಟ್ಗಳು ಬೇಕು, 64 ಕೋಟಿ ದುಡ್ಡು ಬರಬೇಕು, ವಾಲ್ಮೀಕಿ ಹಗರಣ ನುಂಗಿ ನೆಕ್ಕ ಬೆಳೆ ಬಿಡಬೇಕು. ಏನು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು ಜನಸಾಮಾನ್ಯರಿಗೆ ಸತ್ಯಮೇವ ಜಯತೆ ಅಂತ? ನೀವು ನಿಜವಾಗ್ಲೂ ಸತ್ಯಮೇವ ಜಯತೆ ಅನ್ನೋದು ಹೇಳೋದಾದ್ರೆ ಸತ್ಯದ ಪರವಾಗಿ ಇಡೀ ಮನುಸಂಕುಲವನ್ನ ಧರ್ಮದ ಪರವಾಗಿ ಕರ್ಕೊಂಡು ಹೋಗೋಂಥ ಕೆಲಸಗಳು ಮಾಡಿ. ಆವಾಗ ಒಪ್ಕೊಂತೀವಿ ನೀವು ಸತ್ಯಮೇವ ಜಯತೆ ಅಂತ. ಇಂಥ ಹಗರಣಗಳನ್ನೆಲ್ಲ ಹಿಡ್ಕೊಂಡ್ಬಿಟ್ಟು ಸತ್ಯಮೇವ ಜಯತೆ ಮಾಡ್ತೀನಿ, ಸತ್ಯಮೇವ ಜಯತೆ ಮಾಡ್ತೀನಿ, ಅದು ಸತ್ಯಮೇವ ಜಯತೆ ಆಗಲ್ಲ, ಕಳ್ಳರ ಮೇವ ಜಯತೆ ಆಗುತ್ತೆ.